ಗುಡಿಯಾ ಎಲ್ಲಿಗೆ ರೆಡಿ ಆಗಿರೋದ? ಯಾರ ಜೊತೆ ಹೋಗ್ತಾ ಇದೀಯಾ? ಅಲ್ಲಿ ನೋಡ ನಮ್ಮಮ್ಮ ನೋಡ್ತಾ ಇರೋದು, ಕಕ್ಕ ಮಾಡಿದಾನೋ ಇಲ್ಲೋ ಅಂತ ನೋಡ್ತಾ ಇದ್ದಾರೆ. ಈಗಲೇ ಮಿಸ್ಸಿಂಗ್ ಸ್ಟಾರ್ಟ್ ಆಯ್ತಲ್ಲಿ. ನಮ್ಮಮ್ಮ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಊರಿಗೆ ಹೋಗ್ತಾ ಇದ್ದಾರೆ ಅಂತ. ಓಲೆ ಮಗರೇ, ಗುಡಿಯಾ ಎಲ್ಲಿಗೆ ರೆಡಿ ಆಗಿರೋದ? ಯಾರ ಜೊತೆ ಹೋಗ್ತಾ ಇದೀಯಾ? ಯಾರು ನಿಂಗೆ ಕರ್ಕೊಂಡು ಹೋಗ್ತಾ ಇರೋದು? ಯೋಹಾನು ಮತ್ತೆ ಹಾಂ ಅಪ್ಪನ. ಹಾಂ ಓಕೆ. ಹೆಂಗೆ ಹೋಗೋದು ನಾವು? ಹೆಂಗೆ ಹೋಗೋದು? ಹಾಂ ಸ್ಟ್ರೈಟ್ ಹೋಗೋದಾ? ಕ್ರಾಸ್ ಹೋಗೋದಾ? ಯಾರಾದರೂ ಸ್ಟ್ರೈಟು ಕ್ರಾಸ್ ಹಂಗೆ ಹೋಗ್ತಾರಾ? ಮತ್ತೆ ಅಡ್ರೆಸ್ ಹೇಳ್ತಿರೋದ ನೀನು? ಅಯ್ಯೋ ದೇವ್ರೆ, ನಾವಿಲ್ಲಿ ಡೆಲಿವರಿ ಏನಾದರೂ ಬಂದಾಗ ಅಡ್ರೆಸ್ ಹೇಳ್ತೀವಲ್ಲಮ್ಮ, ಲೆಫ್ಟ್ ಬನ್ನಿ, ರೈಟ್ ಬನ್ನಿ, ಸ್ಟ್ರೈಟ್ ಬನ್ನಿ ಅಂತ. ಸೊ ಅವಳು ಅದನ್ನ ಹೇಳ್ತಾ ಇರೋದು. ನಾವು ಹೋಗ್ತಾ ಇರೋದು ಸ್ಲೀಪರ್ ಕೋಚ್ ಬಸ್ಸಿಗೆ. ಸ್ಲೀಪರ್ ಕೋಚ್ ಬಸ್ಸಲ್ಲಿ ಹೋಗ್ತಾ ಇರೋದು ನಾವು ಇವತ್ತು. ಹಾಂ ಹೌದು. ನಾವು ಬಸ್ಸಲ್ಲಿ ಹೋಗೋದು. ಅಲ್ಲಿ ಉಷಾ ಅಮ್ಮ ಬರ್ತಾರೆ. ಉಷಾ ಅಮ್ಮ, ಸುಜ್ಜು ಅಣ್ಣ ಬರ್ತಾರೆ ನಮ್ಮನ್ನು ಪಿಕ್ ಮಾಡೋಕ್ಕೆ. ಓಕೆನಾ? ಈ ಬ್ಲಾಗು ಕಂಟಿನ್ಯೂ ಆಗುತ್ತೆ. ಸಂತುಮಮ್ಮ ಜೋಜೋ ಮಾಡ್ತಾ ಇರ್ತಾರೆ. ಉಷಾ ಅಮ್ಮಂಗೆ ಹೇಳಿದ್ದೀನಿ ಫೋನ್ ಮಾಡಿ, ಈ ಥರ ಬರ್ತಾ ಇದ್ದೀವಿ ಅಂತ. ಅವ್ರು ಬಂದು ನಮ್ಮನ್ನು ಪಿಕ್ ಮಾಡ್ತಾರೆ. ಸುಜ್ಜು ಅಣ್ಣನೂ ಬರ್ತಾರೆ. ಉಷಾ ಅಮ್ಮಂಗೆ ಹೇಳಿದ್ದೀನಿ. ಹಾಂ 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 ಅವ್ರು ಹೇಳ್ತಾರಂತೆ, ಬಾ ಅವ್ರು ಬಸ್ ಸ್ಟ್ಯಾಂಡಲ್ಲಿ ಇದ್ದಾರೆ ಅಂತ. ನಮ್ಮ ಯೋಹಾನ್ ಇಲ್ಲಿ ಮಲ್ಕೋತಾ ಇದ್ದಾನೆ. ಅವನ ಸ್ನಾನ ಆಯಿತು, ಇವಳ್ದು ಸ್ನಾನ ಆಯಿತು, ಸುಂದರಿದು. ನೋಡ ನಮ್ಮ ಯೋಹಾನ್ ಸ್ನಾನ ಮಾಡಿ ಈಗ ಜೋಜೋ ಮಾಡ್ತಾ ಇದ್ದಾನೆ. ಎಲ್ಲರೂ ರೆಡಿ ಊರಿಗೆ ಹೋಗೋಕ್ಕೆ. ಒಂದೇ ಕಾಲಲ್ಲಿ ನಿಂತಿದ್ದೀವಿ ಎಲ್ಲರೂ ಊರಿಗೆ ಹೋಗೋಕ್ಕೆ. ಟಿ ವಿ ನೋಡೋದು. ನೀನು ರೆಡಿನಾ? ಹೋಗೋಣ, ನಾನಿ ಮನೆಗೆ ಹೋಗೋಣ. ಅಲ್ಲಿ ಇನ್ನೇನೇನಾಗಿದ್ದಾವೋ, ಏನೇನು ಕತೆಗಳೋ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನಮ್ಮಮ್ಮ ಅಂತೂ ಒಂದು ಕಾಲಲ್ಲಿ ಕಾಯ್ತಾ ಇದ್ದಾರೆ, ನಾನು ಯಾವಾಗ ಊರಿಗೆ ಹೋಗ್ತೀನೋ ಅಂತ. ಅಲ್ಲಮ್ಮ? ಓಕೆ, ಎನಿವೇಸ್ ಇವತ್ತು ಟೈಮ್ ಬಂದಿದೆ ಊರಿಗೆ ಹೋಗೋಕ್ಕೆ. ಊರಿಗೆ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿ ಇದೆ, ಏನು ಎತ್ತ ಅಂತ ನೋಡೋಣ. ಅಲ್ಲಿ ನೋಡಿ ನಮ್ಮಮ್ಮ ನೋಡ್ತಾ ಇರೋದು, ಕಕ್ಕ ಮಾಡಿದಾನೋ ಇಲ್ಲೋ ಅಂತ ನೋಡ್ತಾ ಇದ್ದಾರೆ. ಈಗ ಕ್ಯಾಬ್ ಬರುತ್ತೆ. ಓಕೆನಾ? ಹೋಗ್ಬಿಡೋಣ. ಊರಲ್ಲಿ ಹೋಗಿ ಮಾತಾಡೋಣ. ಉಷಾ ಅಮ್ಮಂಗೆ ಮಾತಾಡಬೇಕು, ನಮ್ಮ ವ್ಯೂವರ್ಸಿಗೆಲ್ಲ ಮಾತಾಡಿಸ್ಬೇಕು. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತೋರಿಸ್ಬೇಕು. 8 ತಿಂಗಳು ಅಮ್ಮ ಊರಲ್ಲಿ ಇರಲಿಲ್ಲ, ಮನೇಲಿ ಇರಲಿಲ್ಲ. ಆ ಮನೆ ಯಾವ ರೀತಿ ಇದೆ, ಏನು ಅಂತ ಎಲ್ಲ ಇವರಿಗೆಲ್ಲ ತೋರಿಸ್ಬೇಕು. ಓಕೆ ಬೇಬಿ, ಮನೆ ಚೆನ್ನಾಗಿ ನೋಡ್ಕೋ, ನಿನ್ನ ಫಸ್ಟು ಚೆನ್ನಾಗಿ ನೋಡ್ಕೋ, ಆಯಿತಾ? ಏನು ಮೆಸ್ಸಿ ಮಾಡಬೇಡ, ನೀಟಾಗಿ ಇಟ್ಕೊಬೇಕು. ಓಕೆನಾ? ಹಾಂ, ಈಗಲೇ ಮಿಸ್ಸಿಂಗ್ ಸ್ಟಾರ್ಟ್ ಆಯ್ತಲ್ಲಿ. ಹಂಗೆ ಮಾಡ್ತಾರಾ? ನಿನ್ನ ತಮ್ಮ ಅಲ್ವಾ? ಹಾಂ ಸರಿ. ಗುಡ್ ನೈಟ್ ಕಿಸ್ ಕೊಟ್ಬಿಡಿ ಇಬ್ಬರು. ಇವಳು ಆಟಾಡ್ಸೋದು ಅವನಿಗೆ, ಅವನು ನೋಡ್ತಾ ಇದ್ದಾನೆ. ನಮ್ಮಮ್ಮ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಊರಿಗೆ ಹೋಗ್ತಾ ಇದ್ದಾರೆ ಅಂತ. ಓಲೆ ಮಗರೇ, ಊರಿಗೆ ಹೋಗ್ತಾ ಇದ್ದೀವಿ ಅಂತ. ನಮ್ಮ ಯೋಹಾನ್ ಫಸ್ಟ್ ಟೈಮು ನಾನು ಊರಿಗೆ ಹೋಗ್ತಾ ಇರೋದು. ಓಕೆ ಗುಡ್ಡು, ಹ್ಯಾಪಿನಾ? ಹ್ಯಾಪಿ. ಓಕೆ, ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್, ಮಲ್ಕೊಳ್ಳಿ. ಎಲ್ಲರೂ ಕೂಡ ಬಂದಿದ್ದೀವಿ. ಉಷಾಕ್ಕ ಮತ್ತು ಸುಜ್ಜು ಬಂದಿದ್ದಾರೆ ನಮ್ಮನ್ನು ಪಿಕ್ ಮಾಡೋಕ್ಕೆ. ಲಗೇಜ್ ಜಾಸ್ತಿ ಇರೋದ್ರಿಂದ ಪಾಪ ಅವರೆಲ್ಲ ಮುಂದೆ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ನಾನು ಗುಡಿಯ ನಿಧಾನಕ್ಕೆ ಬರ್ತಾಯಿದ್ದೀವಿ. ಗುಡ್ಡು, ಫೈನಲ್ ಆಗಿ ರೀಚ್ ಆದ್ವಿ ಅಲ್ಲ ನಾನಿ ಮನೆಗೆ. ಆಯ್ತಾಯ್ತು, ಫೈನಲಿ ಬಂದ್ವಿ ನಮ್ಮ ಮನೆಗೆ. ಓಹೋ, ಇಲ್ಲಿ ಫುಲ್ ದೊಡ್ಡ ಗುಜರಿ ಅಂಗಡಿನೇ.
ನಡೆಸ್ತಾ ಇದ್ದಾರೇನಪ್ಪ. ಗುಜರಿ ಅಂಗಡಿನೇ ನಡೆಸ್ತಾ ಇದ್ದಾರ ಅಂತ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ. ನಿದ್ದೆನೆ ಮಾಡಿಲ್ವಾ ಅಂತ ನೀವು? ನಿದ್ದೆನೆ ಮಾಡಿಲ್ಲ. ಎಂತ ಗೊತ್ತಾ, ಎಷ್ಟು ಅವ ಕೃಷ್ಣ ಬಂದ್ಬಿಡ್ತು. ಕೃಷ್ಣ ಮಲ್ಗಿದ್ದಾನೆ. ಪರವಾಗಿಲ್ಲ ಪರವಾಗಿಲ್ಲ. ಅಲ್ಲ, ನಮ್ ಲಗೇಜ್ ಎಲ್ಲ ಒಳಗಡೆ ಇಟ್ಬಿಡಿ ಆಯ್ತಾ, ಆಮೇಲೆ ಅವ್ರ ಲಗೇಜ್ ಅಲ್ಲಿ ಮಿಕ್ಸ್ ಆದ್ರೆ ಕಷ್ಟ. ಅಜ್ಜಿ ಮನೆಗ್ ಬಂದ. ಅಜ್ಜಿ ಮನೆ ನೋಡು, ನೀ ಬರ್ತೀಯಾ ಅಂತಾನೆ ನೋಡು ಎಲ್ಲ ಕ್ಲೀನ್ ಮಾಡಿರ್ತೀನಿ. ಹೆಂಗೆ ಒಂದು ತಿಂಗಳಿಂದ ಕ್ಲೀನ್ ಮಾಡಿ 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 ಈ ಸ್ಥಿತಿ ಕಳ್ಸಿ ಬಂದಿದೆ. ಗುಡಿಯಾ ಹ್ಯಾಪಿನಮ್ಮ, ವೆಲ್ಕಮ್ ಹೋಮ್. ಅಯ್ಯೋ ನನ್ನ ಫುಲ್ ಡೇ ಅವಳು ಎಷ್ಟೊತ್ತಿಗೆ ಹೋಗೋದು, ನಾವಿನ್ನ ಎಷ್ಟೊತ್ತಿಗೆ ಹೋಗೋದು? ಇನ್ನೂ ಆಗಿಲ್ವಾ 10 ಗಂಟೆ? ನೋಡು, ನಾನು ಈ ಮನೆಗೆ ಬಂದ್ಬಿಟ್ವಿ. ನಾವ್ ಅಮ್ಮಗಂತೂ ಫುಲ್ ಖುಷಿ. ಅಯ್ಯೋ ಅಯ್ಯೋ ಅಯ್ಯೋ, ಒಂದು ಕಾಲಲ್ಲಿ ನಿಂತಿದ್ರು ಅವರು. ಯಾವಾಗ ಹೋಗ್ತೀನಿ ನನ್ ಮನೆಗೆ? ನಮ್ಮಮ್ಮ ಯಾವಾಗ ಬರ್ತಾರೆ? ನಮ್ಮಮ್ಮ ಈಗ ಮನೆ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಏನಿವೆಲ್ಲ ಅಲ್ವಾ? ಈಗ ಹೋಗಿ ಉಷಾಕ್ಕನ ಮನೇಲಿ ಹೋಗಿ ಮಲ್ಕೊಂಬೇಡ ಆಯ್ತಾ? ಏನೇ ಹೇಳಿ, ಮನೆಯಲ್ಲಿ ಹೆಣ್ಣಿದ್ರೆ ನೋಡೋಕ್ಕೆ ಅಂದ ಚಂದ ಎಲ್ಲ. ನೋಡಿ, ನಮ್ಮಪ್ಪನ ಭರವಸೆ ಮೇಲೆ ಬಿಟ್ಟು ಹೋಗಿರೋದು ಈ ಮನೇನ. ನನ್ನ ಡೆಲಿವ್ರಿಗಂತ ನಮ್ಮಮ್ಮ ಬಂದಿದ್ದು ಬೆಂಗಳೂರಿಗೆ. ನನ್ನ ಜೊತೆಲೇ ಇಷ್ಟು ತಿಂಗಳು ಅಲ್ಲಿದ್ದರು. ಅವರಲ್ಲಿರೋದಕ್ಕೆ ನಮ್ಮನೆ ಈ ಪರಿಸ್ಥಿತಿ ಆಗಿದೆ. ಇನ್ನು ನಾವು ಯಾವ ರೀತಿ ನಂಬಿ ನಮ್ಮಪ್ಪನ್ನ ಈ ಮನೇನ ಬಿಟ್ಟು ಹೋಗೋಕ್ಕಾಗತ್ತೆ ಹೇಳಿ? ಈ ಥರ ಇದೆ ಪರಿಸ್ಥಿತಿ. ತುಂಬ ಕಷ್ಟ ಇದೆ ಈ ಮನುಷ್ಯನ ಜೊತೆ ಜೀವನ ಮಾಡೋದು. ಅವನೆಲ್ಲ ಸ್ಕ್ಯಾನ್ ಮಾಡಿದೀವಿ, ಹೊಸ ಮುಖಗಳು. ಯಾರು ಕನ್ನಡಕ ಹಾಕಿರ್ಲಿಲ್ಲ. ಏನಿಲ್ಲಪ್ಪ, ಎಲ್ಲ ಹೇಳ್ಕೊಟ್ಬಿಡ್ತೀನಿ. ಡೋಂಟ್ ವರಿ ಆಯ್ತಾ? ನನ್ ಧ್ವನಿ ಗೊತ್ತ ಅವನಿಗೆ. ನಿಮ್ಮಮ್ಮ ಇಲ್ಲಿದ್ದಾಗ ನನ್ ಧ್ವನಿ ಕೇಳಿದ್ ನೀನು ಗೊತ್ತಾ? ಅದು ಕರೆಕ್ಟ್. ಅದು ಫಸ್ಟ್ ಇಂದ ಅದೇ ಟ್ರೂ ಕಣ. ನೋಡ್ತಾನೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಪ್ಪ. ಫಸ್ಟ್ ಅಜ್ಜಿ ಮನೆಗೆ ಬಂದಿದ್ದು ನೀ ಸುಧಾರಿಸ್ಕೊಳ್ಳೋದು. ಅಮ್ಮನ ಸ್ವಲ್ಪ ಹೊತ್ತು ಬೇಕು. ಈಗ ತಮ್ಮನಿ ನೋಡುದಲ್ಲ, ಅದಕ್ಕೆ ಒಂಚೂರು ಇದಾಗತ್ತೆ. ಈಗ ಎಲ್ಲರೂ ಇದನ್ನ ಇಟ್ಕೊಂಡಿದಾರಲ್ಲ. ನಾವು ಸುಜ್ಜು ಒಳ್ಳೆ ಹೈಟ್ ಆಗ್ಬಿಟ್ಟ. ಒಳ್ಳೆ ಇನ್ನೂ ಹೈಟ್ ಆಗ್ತಾನ ಅಂತ ಅವನು. ಲಡ್ಡುಬಾ, ನಿದ್ದೆ ಬಂತೇನೋ? ನಿದ್ದೆ, ನಮ್ಮ ಯೋಹಾನಿಗೆ ನಿದ್ದೆ ಬಂದ್ಬಿಟ್ಟಿದೆ. ಓಕೆ, ಅಮ್ಮ ಈ ಕಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಆದ್ಮೇಲೆ ಅಲ್ಲಿ ಜೋಲಿ ಕಟ್ಬಿಡಿ ಆಯ್ತಾ? ಆ ಚಿಕ್ಕ ಚಿಕ್ಕ ಹುಳ ಇದಾವೆ, ಅದೇನು ಮಾಡಲ್ಲ. ಬಟ್ ಆದ್ರೂ ಮನೆ ಅಂದಮೇಲೆ ನೀಟಾಗಿರ್ಬೇಕಲ್ಲ. ಯೋಹಾನಿಗೆ ಜೋಲಿ ರೆಡಿ ಆಗಿದೆ. ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಡೆ ಉಷಾಕ್ಕನು ಬಂದಿದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಏನು ಮೇಡಮ್? ಏನು ಇವನಿಗೆ ಇಷ್ಟೊತ್ತು ಬಿಟ್ಟಿರ್ಲಿಲ್ಲ ಅಲ್ಲ, ಈಗ ಕೆಳಗೆ ಬಿಟ್ಟಿದ್ದಕ್ಕೆ ಖುಷಿ ಆಗ್ಬಿಟ್ಟಿದ್ದಾನೆ. ನೋಡಿಲಿ, ನೋಡಿದೆಲ್ಲ ಫೀಲ್ ಮಾಡ್ತಾ ಇದ್ದಾನೆ. ಇಲ್ಲಿನೆಲ್ಲ ಬೇರೆ ಥರ ಇದೆ, ಅಲ್ಲಿನೆಲ್ಲ ಬೇರೆ ಥರ ಇದೆಯಲ್ಲ. ಇಲ್ಲಿ ಓಲ್ ಮನೆ. ಹ್ಯಾಪಿ 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 ಯೋಹಾನ್. ನಮಸ್ತೆ. ನೆಲ ಒರೆಸ್ತಾ ಇದೀಯಾ? ವರ್ಸು. ಈಗ ಉಷಾಕ್ಕ ಒಂದ್ಸಲ ಒರೆಸಿದ್ರು, ಈಗ ನೀನು ಒರೆಸು. ಈಸ್ ವೆರಿ ಹ್ಯಾಪಿ. ಹ್ಯಾಪಿ ಫೀಲಿಂಗ್. ನಮ್ಗೆ ಯಾವ್ದಾದ್ರು ಬೆಕ್ಕಿನ ಕಕ್ಕ ಇದೆಯಲ್ಲ, ಎಷ್ಟು ವಾಸನೆ ಮಾಡ್ರೆ ಅದು ಸಾವು. ಅಲ್ಲ, ಬೆಕ್ಕುಗಳ ಜೊತೆ ಅವ್ರ ಮನೆಗೆ ಕೈತಿದ್ದಲ್ಲ. ಅಲ್ಲ, ತೆಗಿಬೇಕಲ್ಲ ಅದು. ತೆಗಿಯಲ್ಲ. ಅಯ್ಯೋ, ಅದೆಲ್ಲ ಮಾಡಿಬಿಟ್ರೆ ಅದೇ ಅದೆಲ್ಲ ಮಾಡಲ್ಲ ಅವರು. ನಮ್ಮಮ್ಮ ಇನ್ನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡಿದಾರಲ್ಲ, ಅದು ಗ್ರೇಟ್ ಅನ್ಬೇಕು. ಆಯ್ತು,
ತುಂಬಾ ಮೇಲಾಯ್ತಾ ಅಂತ ಯೋಹಾನ್ಗೆ ನೋಡ್ಕೋ ತುಂಬಾ ಮೇಲಾಯ್ತಲ್ಲ ತುಂಬಾ ಮೇಲಾಯ್ತು ಮಾಡಿ ತುಂಬಾ ಮೇಲಾಯ್ತು ಓಲೆ ಸೋನ ಪಪ್ಪಗೆ ನಿದ್ದೆ ಬಂತು ಅವಳು ಹಂಗೆ ಸರ್ ಇವಳು ಏನಾದ್ರು ತಗೊಂಡು ಆಟ ಆಡ್ತಾ ಇದ್ರೆ ಅವನಿಗೆ ಅದೇ ಬೇಕು. ಅವರು ಇಷ್ಟು ದಿನ ರಾಜ ರೋಷವಾಗಿದ್ರ ಮನ್ಸಲ್ಲಿ ಎಷ್ಟು ಬೈಕೋತಿದ್ದಾರೆ ನನಗೆ ಯಾಕಾದ್ರೂ ಬಂದ್ವ ಈ ಗಿಡಗಳು ಅಂತ. ಖುಷಿಯಾಗಿ ಮಲ್ಕೊತಾನಲ್ಲ ಪಪ್ಪ. ಜಾಲಿ ಜಾಲಿ ಯೋಹಾನ್, ಹ್ಯಾಪಿ ಹ್ಯಾಪಿ ಯೋಹಾನ್, ಯು ಆರ್ ಹ್ಯಾಪಿ, ಸೂಪರ್. ಜೋಜ ಜೋಜ ಹೋಗು ಚಿನ್ನು, ಅಲ್ಲಿ ಆಟ ಆಡ್ಕೊ ಹೋಗು ರಜ ಪ್ಲೀಸ್. ಗುಡಿಯಾ ಗೋ ಪಪ್ಪ. ವೆರಿ ಗುಡ್. ಓಕೆನಾ ಓಕೆನಾ ಓಕೆನಾ. ಖುಷಿ ಆಯ್ತಾ? ಖುಷಿ ಅವನಿಗೆ ಹಿಂಗ್ ಮಾಡ್ಕೊಂಡು ಕೈಯು ಕಾಲೆಲ್ಲ ಮೇಲೆ ಎಲ್ಲ ನೋಡಿ ಅದೊಂದು ಬ್ಲಾಂಕೆಟ್ ಕೊಟ್ಬಿಟ್ರೆ ಅಲ್ಲ ಅದನ್ನ ಇಟ್ಕೊಂಡು ಆರಾಮಾಗಿ ಮಲಗಿರ್ತಾನೆ. ಒಂದ್ ಕಡೆಯಿಂದ ಮನೆ ಕ್ಲೀನ್ ಆಗ್ತಾ ಇದೆ, ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇಲ್ಲಿದ್ದಿದ್ದು ಮಂಚ ತೆಗೆದು ಇದೆಲ್ಲ ಫುಲ್ ಖಾಲಿ ಮಾಡಿದ್ದಾರೆ. ಬೇಕಾಗಿರೋ ಥಿಂಗ್ಸ್ಗಳು ಮಾತ್ರ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಇದೆಲ್ಲ ಫುಲ್ ಖಾಲಿಯಾಗಿದೆ. ಅಡುಗೆ ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ರೂಮ್ ಮಾಡಬೇಕು. ಇದೊಂದು ಕ್ಲೀನ್ ಆಗಿಬಿಟ್ರೆ ಮನೆ ಒಳಗಡೆ ಕ್ಲೀನ್ ಆದಂಗೆ ಆಗುತ್ತೆ. ಇನ್ನೇನಿದ್ರು ಹೊರಗಡೆ ನೋಡ್ಕೊಬೇಕಷ್ಟೆ. ಹೊರಗಡೆ ಕ್ಲೀನ್ ಮಾಡೋಣ. ನಾವಂತೂ ಮಾಡ್ತಾ ಇಲ್ಲ, ನಾವು ಬರೀ ಮಗು ನೋಡ್ಕೊಳ್ಳೋ ಕೆಲಸ, ನಾವು ಪಾಪು ನೋಡ್ಕೊಳ್ಳೋ ಕೆಲಸ. ಆಯ್ತಪ್ಪ ಆಯ್ತಪ್ಪ ಆಯ್ತಪ್ಪ, ನಿದ್ದೆ ಬಂದ್ಬಿಟ್ಟಿದೆ ಅವನಿಗೆ. ಏನಿದೆ ಅವನಿಗೆ ಆಟ ಆಡೋಕೆ ಚೆನ್ನಾಗಾಯ್ತು ಇಲ್ಲಿ. ಜಾಗ ದೊಡ್ಡದಿದೆಯಲ್ಲ ಅದಕ್ಕೆ ಅಲ್ವೇನೋ ಯೋಹಾನ್. ಯೋಹಾನ್ ಯೋಹಾನ್ ಪಪ್ಪ, ಯೋಹಾನ್ ಪಪ್ಪ, ಏನ್ ಸಮಾಚಾರ ಏನ್ ಸಮಾಚಾರ? ನೋ ಬೇಡ 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 ಬೇಡ. ಬಾ ಕೈ ಕೊಡು ಮಮ್ಮಿ, ಕೈ ಕೊಡು, ಕೈ ಕೊಡು. ಹಾಂ ಕೊಡು, ಕೊಡಿ. ನೋಡಿದ್ರ ಸರ್ ಎತ್ಕೊಳ್ಳಿ ಅಂತ ಚೆನ್ನಾಗಿ ಕೈ ಕೊಡ್ತಾನೆ. ಬನ್ನಿ ಬನ್ನಿ ಮೇಡಮ್ ಬನ್ನಿ. ಕ್ರಿಕೆಟ್ ಹುಚ್ಚಪ್ಪ ಎಲ್ಲರಿಗೂ. ನೋಡಿ ಯಾವ ರೀತಿ ನೋಡ್ತಿದ್ದಾರೆ. ಯಾವ ರೀತಿ ಕ್ರಿಕೆಟ್ ನೋಡ್ತಿದ್ದಾರೆ ಅಂದ್ರೆ ಅಷ್ಟು ಕ್ರಿಕೆಟ್ ಹುಚ್ಚು ಹಾ ಅಲ್ಲ. ಯಾವ ರೀತಿ ನೋಡ್ತಿದ್ದಾರೆ ನೋಡಿ. ಹೌದಾ? ಓಕೆ 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 ಸರಿ. ನಾವು ಕಾಯಲ್ಲಪ್ಪ, ನಾವ್ ಇವಾಗ ಊಟ ಮಾಡ್ತೀವಲ್ಲ ಚಿನ್ನ. ನೋಡು ಶಮ್ಮ ಗೀ ರೈಸ್ ಮಾಡಿದ್ದಾರೆ, ಕಬಾಬ್ ಮಾಡಿದ್ದಾರೆ, ಸಾರು ಮಾಡಿದ್ದಾರೆ. ಇಲ್ಲಿ ನಮ್ಮ ಯೋಹಾನಿಗೆ ಊಟ. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಪ್ಪ. ಇದು ಹೆಂಗಂದ್ರೆ ಸರ್ ಮುಗಿಯಲಾರ್ದ ಕತೆ ಇದು. ಎಷ್ಟು ಕ್ಲೀನ್ ಮಾಡಿದ್ರು ಇದು ಕ್ಲೀನ್ ಆಗ್ತಾನೇ ಇರುತ್ತೆ. ನಮ್ಮಮ್ಮ ನನ್ನ ಡೆಲಿವ್ರಿಗಂತ ಬಂದಿದ್ದು ಬೆಂಗಳೂರಿಗೆ. ಒಂದು 8 ತಿಂಗಳಲ್ಲಿ ಮನೆ ಪರಿಸ್ಥಿತಿ ಈ ಥರ ಆಗಿದೆ. ಯಾವ ಮಟ್ಟಿಗೆ ಮಾಡಿದಾರಂದರೆ ಇಲ್ಲೆಲ್ಲ ಹೋಗೋಕ್ಕೆ ಆಗಲ್ಲ ನೋಡಿ. ಯಾರಾದರೂ ಇದನ್ನ ಮನೆ ಅಂತ ಹೇಳ್ತಾರ? ಯಾವ ಮಟ್ಟಿಗೆ ಮಾಡಿದ್ದಾರೆ. ಅದು ಬಿದ್ದಿದೆ, ಅದನ್ನು ಎತ್ತಿ ಸ್ವಲ್ಪ ರೆಡಿ ಮಾಡಬೇಕು, ಅವೆಲ್ಲ ಏನಿಲ್ಲ. ಅದು ಬಿದ್ದಿದೆ, ಅದರಲ್ಲೇ ಅವ್ರ ಕೆಲಸನ ಅವ್ರು ಮಾಡ್ಕೋತಾ ಇದ್ದಾರೆ. ಇದರಿಂದ ಮನೆಗೆ ಬರೋಕ್ಕೂ ಬೇಜಾರಾಗ್ಬಿಟ್ಟಿದೆ. ನಾವಿಲ್ಲಿ ಬಂದು ಅದೆಷ್ಟು ಚೇಂಜಸ್ ಮಾಡಿದ್ರೂ ಅದಾಗಲ್ಲ. ಇಲ್ಲಿ ನಾವು ಇರಬೇಕು, ಅದು ಚೇಂಜಸ್ ಅದ್ರ ಪಾಡಿಗೆ ಅದಾಗುತ್ತೆ. ನಾವಿರೋದು ಬೆಂಗಳೂರಲ್ಲಿ, ಅಪರೂಪಕ್ಕೇನೋ ಬರ್ತೀವಿ ಹೋಗ್ತೀವಿ. ಈ ಥರ ಇದ್ದಾಗ ಈ ವಾತಾವರಣದಲ್ಲಿ ಮಕ್ಕಳನ್ನ ಕರ್ಕೊಂಡು ಬರೋದು, ಅವ್ರನ್ನ ಇಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಇಷ್ಟನೇ ಆಗಲ್ಲ. ಕಷ್ಟ ಆಗುತ್ತೆ, ಸ್ವಲ್ಪ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಹೈಜೀನ್ ಇಲ್ಲ, ತುಂಬ ಪ್ರಾಬ್ಲಮ್ ಇದೆ.
ಊರಿನ ಕಸ ಎಲ್ಲ ತಂದು ಅಲ್ಲಿ ಡಂಪ್ ಮಾಡಿದ್ದಾರೆ. ಎಷ್ಟು ಹೇಳಿದ್ದೀವಿ ಅಂದರೆ, ನಾನು ಮಾತಾಡ್ತಾ ಇರೋದು ನಮ್ಮ ಅಪ್ಪನ ಬಗ್ಗೆ. ನಮ್ಮಮ್ಮ ನನ್ನ ಡೆಲಿವ್ರಿಗೆ ಬಂದಿದ್ದರು. 8 ತಿಂಗಳು ಬೆಂಗಳೂರಲ್ಲಿದ್ದರು. ಆ 8 ತಿಂಗಳಲ್ಲಿ ಮನೆ ಪರಿಸ್ಥಿತಿನ ಈ ಥರ ಆಗಿದೆ. ಅವ್ರನ್ನ ನಂಬಿ ಅಮ್ಮ ಈ ಥರ ಮನೆ ಬಿಟ್ಟು ಹೋದರೆ ಯಾವ ಥರ ಮಾಡಿಟ್ಟಿದ್ದಾರೆ. ಸೊ ಈ ಥರ ಇದ್ದರೆ ತುಂಬ ಕಷ್ಟ. ಮಾತಾಡೋಕ್ಕೆ ಹೋದರೆ ತುಂಬ ಮಾತಾಡಬೇಕಾಗತ್ತೆ. ಮನಸ್ಸಿಗೂ ತುಂಬ ಬೇಜಾರಾಗುತ್ತೆ. ಎಲ್ಲ ತೋರಿಸ್ಬೇಕು ನಮ್ಮಪ್ಪ ಯಾವ ರೀತಿ ಬದುಕ್ತಿದ್ದಾರೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ತುಂಬ ಕಷ್ಟ ಇದೆ. ಅವ್ರ ಜೊತೆ ಜೀವನ ಮಾಡೋದು ಕಷ್ಟ ಇದೆ, ಅವ್ರ ಜೊತೆಲಿ ಇರೋದು ಇನ್ನೂ ಕಷ್ಟನೇ.